ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಾಳೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನನ್ನ ವಿಧಾನಸಭಾ ಕ್ಷೇತ್ರದ ಪ್ರತಿ ಹಳ್ಳಿಯಲ್ಲಿ ಪ್ರತಿ ಮನೆಯಲ್ಲಿ ಸಂಭ್ರಮದ ವಾತಾವರಣ ಮೂಡಿ ಬರ್ತಾ ಇದೆ. ನನಗೂ ಕಾಂಗ್ರೆಸ್ ಪಕ್ಷದ ಶಾಸಕನಾಗಿ ಬಹಳ ಸಂತಸ ಉಂಟಾಗ್ತಾ ಇದೆ. ಆ ಸಂತಸದ ಹಿನ್ನೆಲೆಯಲ್ಲಿ ನನ್ನ ಕ್ಷೇತ್ರದ ಜನತೆಯ ಜೊತೆ ಪ್ರತಿ ಮನೆಗೂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಿಹಿಯನ್ನ ಸುಮಾರು 3/4 kg ಅಷ್ಟು ಲಾಡುಗಳನ್ನ ಪ್ರತಿ ಮನೆಗೂ ಸುಮಾರು 85,000ದಿಂದ 90,000 ಮನೆಗಳಿಗೆ ಸ್ವೀಟ್ ಬಾಕ್ಸ್ಗಳನ್ನ ತಲುಪಿಸಲಿಕ್ಕೆ ಇವತ್ತೇನು ತಯಾರಿ ನಡೀತಾ ಇದೆ ಅದನ್ನ ನಾಳೆ ಬೆಳಿಗ್ಗೆಯಿಂದ ಸಿಹಿ ಹಂಚುವಂತ ಕಾರ್ಯ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಾರಂಭ ಆಗ್ತದೆ. ನನ್ನ ಮುಖಂಡರು ಮತ್ತೆ ಕಾರ್ಯಕರ್ತರು ಇದರ ನೇತೃತ್ವವನ್ನು ವಹಿಸಿ ಯಶಸ್ವಿಗೊಳಿಸ್ತಾರೆ ಅಂತಕ್ಕಂಥ ಭಾವನೆ ನನ್ನಲ್ಲಿದೆ. ಇದು ನಾಳೆಯಿಂದ ಪ್ರಾರಂಭವಾದ್ರೆ 90,000 ಮನೆಗಳಿಗೂ ಸಿಹಿ ಹಂಚುವವರೆಗೂ ಈ ಕಾರ್ಯ ನಿಲ್ಲೋದಿಲ್ಲ. ಇದರ ಪ್ರಿಪರೇಷನ್ ನಡೀತಾ ಇರುತ್ತೆ. ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ, ಎಷ್ಟು ಲಾಡುಗಳು ತಯಾರಾಗ್ತಾ ಇದೆ? ಸುಮಾರು 250ರಿಂದ 300 ಜನ ಬಾಣಸಿಗರು ಇವತ್ತು ಲಾಡು ತಯಾರಿಕೆಯಲ್ಲಿ ನಿರತರಾಗಿದ್ದಾರೆ. ಸುಮಾರು 9ರಿಂದ 10 ಲಕ್ಷ ಲಾಡುಗಳು ಬೇಕಾಗಬಹುದು ಅಂತಕ್ಕಂಥ ಒಂದು ಅಂದಾಜಿದೆ. ಅದೆಷ್ಟೇ ಲಾಡು ಆದ್ರೂ ಪರವಾಗಿಲ್ಲ, ನನ್ನ ಕ್ಷೇತ್ರದ ಪ್ರತಿ ಮನೆಗೂ 3/4 kg ಸ್ವೀಟನ್ನ ಪ್ರತಿ ಮನೆಗೂ ತಲುಪಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ.